ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಿಕ್ಸಿಡ್ ವೆಜಿಟೇಬಲ್ಸ್ ಹಾಕಿ ಪ್ಯಾನ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಪ್ಯಾನ್ ಕೇಕ್ ಅಂತ ಕರಿಬೋದು, ಖಾರ ಅಡೆ ಅಂತ ಕರಿಬೋದು, ಇಲ್ಲ ವೆಜಿಟೇಬಲ್ ದೋಸೆ ಅಂತ ಕರಿಬೋದು, ಯಾವ ಹೆಸರಿಂದನಾದರೂ ಕರಿಬೋದು. ಬಟ್ ಆರೋಗ್ಯಕರವಾಗಿರುತ್ತೆ. ಯಾವ ತರಕಾರಿನಾದರೂ ಇದಕ್ಕೆ ಬಳಸ್ಕೋಬೋದು. ನಾನಿಲ್ಲಿ ಕೋಸು, ಕ್ಯಾಪ್ಸಿಕಮ್ಮು, ಬೀನ್ಸು, ಕ್ಯಾರೆಟ್ಟು, ಆಲೂಗೆಡ್ಡೆ ಮತ್ತು ಮೂಲಂಗಿ ಎಲ್ಲನೂ ಉದ್ದುದ್ದಕ್ಕೆ ಹೆಚ್ಚಿ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ಅಚ್ಕಾರದ ಪುಡಿ ಹಾಕಿದ್ದೀನಿ. ಮತ್ತು ಇದು ಬೈಂಡಿಂಗ್ಗೋಸ್ಕರ ಒಂದು ದೊಡ್ಡ ಸೌಟಲ್ಲಿ ಕಡಲೆ ಹಿಟ್ಟು ಮತ್ತು ಒಂದು ದೊಡ್ಡ ಅದೇ ಯಾವುದರಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ರು ಅದೇ ಸೌಟಲ್ಲಿ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಿಟ್ಟು ಜಾಸ್ತಿ ಹಾಕಬಾರ್ದು, ತರಕಾರಿನೇ ಜಾಸ್ತಿಯಾಗಿರಬೇಕು. ಸುಮ್ಮನೆ ಬೈಂಡಿಂಗ್ಗೋಸ್ಕರ ಹಿಟ್ಟು ಹಾಕೋದಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೋಡ್ಕೊತ ನೀರು ಚುಮ್ಸ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ತಿಕ್ಕಾಗಿರಬೇಕು. ಆಮೇಲೆ ಈ ಥರ ರೊಟ್ಟಿ ಥರ ತವಾಲಿ ತಟ್ಟಬೇಕು. ನೋಡಿ, ಅದು ಬಿಸಿ ತಾಗುತ್ತೆ ಕೈಗೆ ಅನ್ನೋದೇನೂ ಇಲ್ಲ. ಒದ್ದೆ ಮಾಡ್ಕೊಂಡು ಈ ಥರ ತಟ್ಟೋದಷ್ಟೇ. ಇದು ತಿನ್ನಕ್ಕೆ ತಟ್ಟೋಕ್ಕಾಗಲ್ಲ, ತರಕಾರಿಗಳೆಲ್ಲ ಇರೋದ್ರಿಂದ ಸ್ವಲ್ಪ ತಿಕ್ಕಾಗೇ ಇರುತ್ತೆ. ಬಟ್ ಭಾಳ ಹೆಲ್ದಿ ಪ್ಲಸ್ ರುಚಿಯಾಗಿರುತ್ತೆ. ಡಿಫ್ರೆಂಟಾಗಿ ಈ ಥರ ನೀವು ಟ್ರೈ ಮಾಡ್ಬೋದು. ಯಾವಾಗಲೂ ತರಕಾರಿ ಹಾಕಿ ಪಲ್ಯ ಮಾಡೋ ಬದಲು ಈ ಥರ ಮಾಡಿಕೊಡಿ. ತೆಂಗಿನಕಾಯಿ ಚಟ್ನಿ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ. ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.